ಕನಸು ನನಸಾಗಿದೆ 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ನೊಂದಿಗೆ ಬೆಂಗಳೂರಿಗೆ ಬಂದಿಳಿದಿದೆ. ಅದ್ಧೂರಿಯಾಗಿ ಸ್ವಾಗತ ಕೋರಲಾಗಿದೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತಹ ಆರ್ಸಿಬಿ ತಂಡಕ್ಕೆ ಭರ್ಜರಿ ಸ್ವಾಗತ. ಆರ್ಸಿಬಿ ಆಟಗಾರರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಿಸ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ ನಿಂದ ಹೊರಡುತ್ತೆ ತಂಡ. ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಅಲ್ಲಿ ವೆಲ್ಕಮ್ ಡಿಸಿಎಂ ಡಿಕೆ ಖುದ್ದು ಅವರ ಸ್ವಾಗತಕ್ಕೆ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ ನಿಂದ ವಿಶೇಷ ಬಸ್ನಲ್ಲಿ ತಂಡ ಹೊರಡುತ್ತೆ. ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಹೋಗಿ ಅಲ್ಲಿ ಕೊಂಚ ಕಾಲ ವಿಶ್ರಮಿಸಿ ನಂತರ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ವಿಶೇಷ ಅಭಿನಂದನಾ ಕಾರ್ಯಕ್ರಮ ಇದೆ. ನಂತರ ಅಲ್ಲಿಂದ ಫೆಲಿಸಿಟೇಷನ್ ಮುಗಿಸಿ ನೇರವಾಗಿ ಹೋಗೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನೋಡ್ತಾ ಇದ್ದೀವಿ ವಿಧಾನಸೌಧ ಬಳಿಯೂ ಜನ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿರುವಂತಹ ಆ ಟೀಮ್ ನೋಡೋದಕ್ಕಾಗಿ, ಕಪ್ ನೋಡೋದಕ್ಕಾಗಿ ಕಾತರಿಂದ ಕಾಯ್ತಾ ಇರುವಂತಹ ಅಭಿಮಾನಿಗಳನ್ನ ಎಚ್ಎಎಲ್ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಂತೂ ಭರ್ಜರಿ ಅಭಿಮಾನಿ ಬಳಗ ನೆರೆದಿದೆ. ವಿಧಾನಸೌಧದ ಬಳಿಯೂ ಕೂಡ ನೆರೆದಿದ್ದಾರೆ. ಎಲ್ಲ ನೋಡಿದ್ರು ಆರ್ಸಿಬಿ ಫ್ಯಾನ್ಸ್ ಅಬ್ಬರ. ವಿಶೇಷ ವಿಮಾನದಲ್ಲಿ ಐಪಿಎಲ್ ಚಾಂಪಿಯನ್ಸ್ ಆರ್ಸಿಬಿ ಟೀಮ್ ಬಂದಿಳಿದಿದೆ. ಅವರನ್ನ ಭರ್ಜರಿಯಾಗಿ ಸ್ವಾಗತಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಅವರ ಸ್ವಾಗತಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಎಎಲ್ ಏರ್ಪೋರ್ಟ್ನಿಂದ ಟೀಮ್ ಹೊರಡುತ್ತೆ. 18 ವರ್ಷಗಳ ತಪಸ್ಸು, 4 ಬಾರಿ ಫೈನಲ್ಗೆ ತಲುಪಿದ್ದಂತಹ ಆರ್ಸಿಬಿ ತಂಡ ಕಳೆದ 3 ಬಾರಿ ಫೈನಲ್ ತಲುಪಿದಾಗಲೂ ಕೂಡ ಇನ್ನೇನು ಕಪ್ ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ಖುಷಿಯಾಗ್ಬಿಟ್ಟಿತ್ತು. ಆದರೆ ಈ ಬಾರಿ ಹಾಗಾಗ್ಲಿಲ್ಲ. ಈಗ ವಿಧಾನಸೌಧ ಎದುರು ಆರ್ಸಿಬಿ ವಿಜಯೋತ್ಸವಕ್ಕೆ ಸಕಲ ಸಿದ್ಧತೆಯಾಗಿದೆ. ಆರ್ಸಿಬಿ ಟೀಮ್ ಸನ್ಮಾನಿಸಲಿದ್ದಾರೆ ಸಿಎಂ ಡಿಸಿಎಂ. ಹೀಗಾಗಿ ವಿಧಾನಸೌಧದ ಮುಂದೆ ಕೂಡ ಜನ ಜಮಾಯಿಸಿದ್ದಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ. ವೇದಿಕೆ ಮೇಲೆ ಚಾಂಪಿಯನ್ಸ್ ಅಂತ ದೊಡ್ಡ ಸಿಂಬಲ್. ಉರಿ ಬಿಸಿಲಿನಲ್ಲೂ ನಿಂತು ಕಾಯ್ತಾ ಇದ್ದಾರೆ ಜನ. ನಮ್ಮ ಪ್ರತಿನಿಧಿ ಪ್ರಸನ್ನ ವಿಧಾನಸೌಧದ ಬಳಿಯಿಂದ ಹೇಗಿದೆ ಸಿದ್ಧತೆ, ಅಭಿಮಾನಿಗಳ ಸಂಭ್ರಮ ಹೇಗಿದೆ, ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಸಬ್ರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ. ತಾಳ್ಮೆಯಿಂದ ಎಷ್ಟು ಕಾಯ್ತೀವೋ ಅಷ್ಟು ಸಿಹಿಯಾದ ಫಲ ನಮಗೆ ಸಿಗುತ್ತೆ. ಇವತ್ತು ಆರ್ಸಿಬಿ ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಅಷ್ಟೇ ಸಿಹಿಯಾದಂತ ಫಲ ಸಿಗ್ತಾ ಇದೆ. ತಮ್ಮ ಕ್ಯಾಪ್ಟನ್ ಕೊಹ್ಲಿ ಅವರು ಕಪ್ ಅನ್ನ ಗೆದ್ದು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಸರ್ಕಾರದ ಕಡೆಯಿಂದಲೂ ಕೂಡ ಆಯೋಜನೆಯಾಗಿದೆ. ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಡಿಪಿಆರ್ ನ ಕಡೆಯಿಂದ ಸರ್ಕಾರದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಚಾಂಪಿಯನ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಅದು ಕೂಡ ಈ ರೀತಿ ಆರ್ಸಿಬಿ ಪರವಾಗಿ ಚಾಂಪಿಯನ್ಸ್ ಅನ್ನುವಂತ ಬೋರ್ಡ್ ಅನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆರ್ಸಿಬಿ ಫ್ಯಾನ್ಸ್ ಹುಚ್ಚೆದ್ದು ಕುಣಿಬಹುದು. ಆ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬಂದ ತಕ್ಷಣ ಅವರು ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅದಾದ ಬಳಿಕ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಅಭಿನಂದನೆ ಸಲ್ಲಿಕೆಯಾದ ಬಳಿಕ ನೇರವಾಗಿ ಬಸ್ಸಿನಲ್ಲಿ ಇದೇ ಗ್ರ್ಯಾಂಡ್ ಸ್ಟೆಪ್ ನ ಮುಂಭಾಗಕ್ಕೆ ಬರ್ತಾರೆ. ಇಲ್ಲಿ ಎಲ್ಲ ಟೀಮ್ನ 25ಕ್ಕೂ ಹೆಚ್ಚು ಮೆಂಬರ್ಗಳಿಗೆ ಯಾರು ಟೀಮ್ನ ಗೆಲುವಿಗೆ ಶ್ರಮಿಸಿದ್ರೋ ಅವರೆಲ್ಲರನ್ನೂ ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಇದೆ. ಸರ್ಕಾರದ ಕಡೆಯಿಂದ ನಿನ್ನೆ ಗೆದ್ದಂತ ಟ್ರೋಫಿಯನ್ನ ಮತ್ತೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಸಿಬಿ ಟೀಮ್ಗೆ, ಕಿಂಗ್ ಕೊಹ್ಲಿಗೆ ಎಲ್ಲರಿಗೂ ಕೂಡ ಅದನ್ನ ವಿನಿಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಷ್ಟು ಫ್ಯಾನ್ಸ್ ಹುಚ್ಚೆದ್ದು ಕುಣಿತಿದ್ದಾರೆ ಅಂತಂದ್ರೆ ಇನ್ನೂ ಕಾರ್ಯಕ್ರಮ ನಡೆಯೋದಕ್ಕೆ 3 ಗಂಟೆ ಬಾಕಿ ಇದೆ. ಅದಾಗ್ಲೇ ವಿಧಾನಸೌಧದ ಮುಂಭಾಗ ಮತ್ತು ಹೈಕೋರ್ಟ್ ನ ನಡುಭಾಗದಲ್ಲಿ ಸಾಕಷ್ಟು ಮಂದಿ ಜಮಾಯಿಸಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಮಂದಿ ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ರೆಡ್ ಟಿ ಶರ್ಟ್ ಅನ್ನ ತೊಟ್ಟು, ಜರ್ಸಿಯನ್ನ ತೊಟ್ಟು ಈಗಾಗಲೇ ಫ್ಯಾನ್ಸ್ ಇಲ್ಲಿ ಜಮಾಯಿಸ್ತಾ ಇರುವಂತದ್ದು. ಕಬ್ಬನ್ ಪಾರ್ಕ್ ಮತ್ತು ಹೈಕೋರ್ಟ್ ಈ ಭಾಗದಲ್ಲಿಯೇ ಸಾಕಷ್ಟು ಮಂದಿ ಫ್ಯಾನ್ಸ್ಗಳು ಇಲ್ಲಿ ಸೇರ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಭದ್ರತಾ ದೃಷ್ಟಿಯಿಂದ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಇಲ್ಲಿಂದ ತೆರೆದ ವಾಹನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇಡೀ ತಂಡ ಹೋಗೋದು ಅಂತ ಮೊದಲು ಪ್ಲಾನ್ ಆಗಿತ್ತು. ಆದ್ರೆ ಇದೀಗ ಕ್ರೌಡ್ ಅನ್ನ ನೋಡಿ ಅದನ್ನ ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಸಂಪೂರ್ಣವಾಗಿ ಪ್ಲಾನ್ ಅನ್ನ ಬದಲಾವಣೆಯನ್ನ ಮಾಡಲಾಗಿದೆ. ಬಸ್ಸಲ್ಲಿ ಬರುವಂತಹ ಕಿಂಗ್ ಕೊಹ್ಲಿ ತಂಡ ಇಲ್ಲಿ ಒಂದು ಫೆಲಿಸಿಟೇಷನ್ ಅನ್ನ ಮುಗಿಸಿದ ಬಳಿಕ ನೇರವಾಗಿ ಬಸ್ಸಿನಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳುತ್ತಾರೆ. ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಮಂದಿ ಫ್ಯಾನ್ಸ್ಗಳು ಜಮಾಯಿಸಿರುವಂತದ್ದು. ಆರ್ಸಿಬಿ ಅನ್ನುವಂತ ಒಂದು ಚೇರ್ ಅಪ್ ಮಾಡುವಂತಹ ಧ್ವನಿ ಕೇಳಿ ಬರ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನ ಮುಂಭಾಗದಲ್ಲಿ ಈ ಟ್ರೋಫಿಯನ್ನ ತಂಡ ಮತ್ತೊಮ್ಮೆ ಸರ್ಕಾರದ ಕಡೆಯಿಂದ ರಿಸೀವ್ ಮಾಡಬೇಕು ಅಂದ್ರೆ ಬರೋಬ್ಬರಿ 18 ವರ್ಷ ಕಾದಿದೆ. ಈ 18 ವರ್ಷ ಕಾಯ್ದಿರುವಿಕೆಗೂ ಕೂಡ ಒಂದು ಒಳ್ಳೆಯ ಸಿಹಿಯಾದ ಫಲ ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ವಾತಾವರಣ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.
ಎಸ್, ಹೇಗಿದೆ ಸಿದ್ಧತೆ? ಬಂದಿಳಿದಿದೆ ಆರ್ಸಿಬಿ ತಂಡ. ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. HAL ಏರ್ಪೋರ್ಟ್ ಬಳಿಯಿಂದ ಕಿರಣ್ ಸೂರ್ಯ, ಹಾಗೆ ಚೆನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ಮಾಲ್ತೇಶ್ ಜಗ್ಗಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಕಿರಣ್, HAL ಏರ್ಪೋರ್ಟ್ಗೆ ಬಂದಿಳಿದಿದೆ ಚಾಂಪಿಯನ್ಸ್ ತಂಡ. ಯಾವ ರೀತಿ ಕಂಡು ಬರ್ತಾ ಇದೆ ಚಿತ್ರಣ? ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ ಅನ್ಸುತ್ತೆ. ಈ ಬಾರಿಯ IPL ಚಾಂಪಿಯನ್ ಆಗಿರುವಂತಹ RCB ತಂಡವನ್ನ ಬರಮಾಡಿಕೊಳ್ಳಿಕ್ಕೆ ಈಗ ಆಲ್ರೆಡಿ ಕೂಡ ಕನ್ನಡಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರಿನಾದ್ಯಂತ ಕೂಡ ಈಗಾಗಲೇ ಜಮಾಯಿಸಿರುವಂಥದ್ದು. ಸದ್ಯ ನಾನು ಈಗಾಗಲೇ HAL ನ ಮುಂಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಮಾ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಳಗ್ಗಿನಿಂದಲೇ ಇವತ್ತು RCB ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂಥದ್ದು. ಅಂದ್ರೆ ಕಪ್ಪನ್ನ ನಾವು ನೋಡಬೇಕು, ವಿರಾಟ್ ಕೊಹ್ಲಿಯನ್ನ ನೋಡಬೇಕು, ನಮ್ಮ ತಂಡದ ಆಟಗಾರರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಉತ್ಸಾಹದಲ್ಲಿ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು RCB ತಂಡದ ಜೆರ್ಸಿಗಳನ್ನ ಧರಿಸಿ ಅವರ ಒಂದು ಸಂತೋಷವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಕಳೆದ 17 ವರ್ಷಗಳಿಂದ ನಾವು ಅನುಭವಿಸಿದಂತ ಸಂಕಟ, ನೋವು, ದುಃಖ ಎಲ್ಲದಕ್ಕೂ ಕೂಡ ಇವತ್ತು ಕೊನೆಯಾಗಿದೆ. ಈ ಬಾರಿ RCB ತಂಡ ಕಪ್ಪನ್ನ ಗೆದ್ದು ಬೆಂಗಳೂರಿಗೆ ಆ ಕಪ್ಪನ್ನ ತರ್ತಾ ಇದೆ. ಆ ಕಪ್ಪನ್ನ ನೋಡ್ಲೇಬೇಕು ಅನ್ನುವಂತ ಒಂದು ಕುತೂಹಲದಿಂದ ಕೂಡ ಕಾಯ್ತಾ ಇದ್ದಾರೆ. ನನ್ನ ಜೊತೆಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸರ್, ತಮಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಈ ಒಂದು ಸಂತೋಷ ಮತ್ತೆ ಈ ಒಂದು ಕ್ಷಣ? ಸರ್, ಅವಾಗ ನನ್ಗೆ 8 ವರ್ಷ ಇತ್ತು. ಇವಾಗ ನೋಡಿ 18 ವರ್ಷ ಆದ್ಮೇಲೆ ಗೆಲ್ಲಿದ್ದಾರೆ. ನಮ್ ವಿರಾಟ್ ಕೊಹ್ಲಿ ಅವರು 1 ವರ್ಷನೂ ಬಿಟ್ಟಿಲ್ಲ ಕ್ಲಬ್. 18 ವರ್ಷದಿಂದ ಒಂದೇ ಕ್ಲಬ್ ಅಲ್ಲಿ ಇರೋದವರು. ಅದು ಲಾಯಲಿಟಿ. ಬೆಂಗಳೂರಿಗೆ ಇರೋದು ಲಾಯಲಿಟಿ, ಬೇರೆ ಯಾರಿಗೂ ಇಲ್ಲ. ಬೆಂಗಳೂರಿಗೆ ಇರೋದು ಲಾಯಲಿಟಿ. ಈ ಸಲ ಕಪ್ ನಮ್ದು. ಆದ್ರೆ ತುಂಬಾ ಖುಷಿ ಆಯ್ತು ಅಣ್ಣ, ತುಂಬಾ ಖುಷಿ ಆಯ್ತು. ಬೆಂಗಳೂರು ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಜನ ತುಂಬಾ ಹೇಳಿದ್ರು ಬೆಂಗಳೂರು ಆಗಲ್ಲ, ಈ ಸಲ ಕಪ್ ನಿಮ್ದು ಅಂತ ಹೇಳಿದ್ರು. ಯಾರ್ದು ಈ ಸಲ ಕಪ್ಪು? ಈ ಸಲ ಕಪ್ ನಮ್ದು. ಮತ್ತೊಬ್ರು ಅಭಿಮಾನಿ ಕೂಡ ಇದ್ದಾರೆ. ಸರ್, ತಮಗೆ ಎಷ್ಟು ಸಂತೋಷವಾಗಿದೆ ಈ ಒಂದು RCB ತಂಡ ಕಪ್ ಗೆದ್ದಿರುವಂತದ್ದು? 18 ವರ್ಷ ಒಬ್ಬ ಪರ್ಸನ್ ಲಾಯಲಿಟಿ ಒಂದು RCB ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತಂದ್ರೆ, ಸೊ ಅಷ್ಟು ಸಪೋರ್ಟ್ ಯಾವ ವ್ಯಕ್ತಿನೂ ಕೊಟ್ಟಿಲ್ಲ. ಹ್ಯಾಟ್ಸ್ ಆಫ್ ಟು ವಿರಾಟ್ ಕೊಹ್ಲಿ ಅಂಡ್ ಟೀಮ್ಸ್. ನಿಜವಾಗ್ಲೂ ಲೈಕ್ ಈ ಸರಿ ಕಪ್ಪೇನ್ ಗೆದ್ಕೊಟ್ಟಿದಾರಲ್ಲ, ತುಂಬಾ ಏನಂತಾರೆ ಅವಿಸ್ಮರಣೀಯ ಅಂತ ಒಂದು ವಿಷಯ ಇದು. ಜನ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ HAL ಸ್ಟಾಫ್ ಕೂಡ ಇದ್ದಾರೆ ಇಲ್ಲಿ. ಸೊ ಸೀರಿಯಸ್ಲಿ ಎಲ್ಲರೂ ಸೇರ್ಬಿಟ್ಟು ನಿನ್ನೆ ಎಂಜಾಯ್ ಮಾಡಿದ್ದಾರೆ. ಸೊ ಒಂದು ಹ್ಯಾಟ್ಸ್ ಆಫ್ ಟು ಅಪ್ಪು ಸರ್ ಮತ್ತೆ RCB ಅಭಿಮಾನಿಗಳಿಗೆ. ಪ್ರತಿಮಾ, ಇದು ಈ ಭಾಗದ ಅಭಿಮಾನಿಗಳ ಒಂದು ಹರ್ಷೋದ್ಗಾರ. ಆದ್ರೆ ಮತ್ತೊಂದು ಭಾಗದಲ್ಲಿರುವಂತಹ ಅಭಿಮಾನಿಗಳನ್ನು ಕೂಡ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ಪು ಅವರ ಒಂದು ಫ್ಲಾಗ್ ಅನ್ನ ಹಿಡಿದು RCB ತಂಡದ ಒಂದು ಫ್ಲಾಗ್ ಅನ್ನ ಕೂಡ ಹಿಡಿದು ಈಗಾಗಲೇ ಸಂಭ್ರಮಿಸ್ತಾ ಇರುವಂತದ್ದು. ಅವರೆಲ್ಲರಿಗೂ ಕೂಡ ಒಂದೇ ಸಂತೋಷ ಇರುವಂತದ್ದು. ಇಷ್ಟು ವರ್ಷಗಳ ಕಾಲ ನಾವು ಕಾಯ್ತಾ ಇದ್ದಂತಹ ದಿನ ಬಂದಿರುವಂತದ್ದು. ಇವತ್ತು ಬೆಂಗಳೂರಿಗೆ RCB ಕಪ್ಪನ್ನ ಗೆದ್ದು IPL ಕಪ್ಪನ್ನ ತರ್ತಾ ಇದೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಈ ಬಗೆಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, RCB ತಂಡ ಇವತ್ತು ಕಪ್ಪು ಗೆದ್ದಿರುವಂತದ್ದು ತಮ್ಗೆ ಹೇಗೆ ಅನ್ನಿಸ್ತಿದೆ ಸರ್? ಸರ್, ನಮಗೆ 18 ವರ್ಷ ಈ ಖುಷಿನ ಹಂಚ್ಕೊಳಕ್ ಆಗ್ತಿರ್ಲಿಲ್ಲ. ಇವತ್ತು ಹಂಚ್ಕೊಂತಿದ್ದೀರಿ ಅಂದ್ರೆ ಅದು RCB ಗೆದ್ದಿರೋದ್ಗಿಂತ. ನಾವು ಇಷ್ಟು ವರ್ಷ ಏನ್ ಅನ್ಕೊಂಡಿದ್ರಿ RCB ಬಗ್ಗೆ ಎಲ್ಲಾರು ಮಾತಾಡ್ತಾ ಇದ್ರು, RCB ಸೋತೋಗ್ಬಿಡ್ತದೆ ಈ ವರ್ಷ ಕಪ್ ಗೆಲ್ಲಲ್ಲ. ಬಟ್ ತೋರಿಸಿದೀರಾ ನಾವು ಏನು ಅಂತ. ಇಷ್ಟೇ ಸರ್. ಇವಿಷ್ಟು ಕೂಡ ಪ್ರತಿಮಾ ಇಲ್ಲಿರುವಂತಹ ಅಭಿಮಾನಿಗಳ ಒಂದು ಹರ್ಷೋದ್ಗಾರ, ಜೈಕಾರ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಕಳೆದ 17 ವರ್ಷಗಳಿಂದ ನಾವಿವತ್ತಿನ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ವಿ ಅನ್ನೋ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಎಸ್, ಸಂಭ್ರಮ ಮನೆ ಮಾಡಿದೆ ಕಿರಣ್. ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಜಗಿನ್ ಯಾವ ರೀತಿ ಕಂಡು ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ? ಯಾಕಂದ್ರೆ ಆ ಸ್ಟೇಡಿಯಂ ಬಳಿಯಲ್ಲಿ ಈಗಲೇ ಒಳಗೆ ಬರೋದಕ್ಕೆ ಅಂತೇಳಿ ಅಭಿಮಾನಿಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರೋದು ಕಂಡು ಬರ್ತಾ ಇದೆ. ಏನ್ ವ್ಯವಸ್ಥೆ ಆಗಿದೆ, ಏನ್ ಪ್ಲಾನಿಂಗ್, ಹೇಗೆ ಬಿಡ್ತಾರಂತೆ, ಫ್ರೀ ಟಿಕೆಟ್ ಅನ್ನುವಂತ ಮಾತಿತ್ತು, ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಪ್ರತಿಮಾ 17 ವರ್ಷದ ವನವಾಸಕ್ಕೆ ನಿನ್ನೆ ರಾತ್ರಿ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. 18ನೇ ವರ್ಷಕ್ಕೆ IPL ಕಪ್ ನಮ್ದು ಅನ್ನುವಂತಹ ಅಭಿಮಾನಿಗಳ